ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತಿಂದನೇ ಎಲ್ಲ ಧೂಳು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಧೂಳು ಕಂಡ್ರೆ ಅದನ್ನು ಇವತ್ತೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಾಳೆ ಶುಕ್ರವಾರ ಇರೋದ್ರಿಂದ ಪೂಜೆ ಮಾಡಬೇಕು ಬೆಳಗ್ಗೆನೆ, ಅದಕ್ಕೆ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಎಲ್ಲೆಲ್ಲಿ ಕಾಣುತ್ತೋ ಧೂಳು ಅದೆಲ್ಲ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಶುಕ್ರವಾರ ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಲ್ಲೇ ಆಗೋಗುತ್ತೆ, ಇದೆಲ್ಲ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಸೊ ಅದಕ್ಕೋಸ್ಕರನೇ ಗುರುವಾರದಿಂದಲೇ ಈ ಕೆಲಸ ಎಲ್ಲ ಇಟ್ಕೊಂಡಿದ್ದೀನಿ. ಅದಾದ ನಂತರ ಈ ರೀತಿ ಕೆಲಸಗಳೆಲ್ಲ ಆದಷ್ಟು ಗುರುವಾರನೇ ಕ್ಲೀನ್ ಮಾಡ್ಕೊಬಿಡ್ತೀನಿ, ಶುಕ್ರವಾರಕ್ಕೆ ಹಿಂಸೆ ಆಗಬಾರ್ದು ಅಂತ. ಸೊ ಒಂದೇ ದಿನ ಈ ರೀತಿ ಕೆಲಸಗಳೆಲ್ಲ ಮಾಡೋಕ್ಕೋದ್ರೆ ನನಗೂ ಕೂಡ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಆದಷ್ಟು ಈ ರೀತಿ ಕೆಲಸಗಳನ್ನ ಗುರುವಾರನೇ ಮಧ್ಯಾಹ್ನದಿಂದನೇ ಈ ರೀತಿ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ. ಸೊ ನಾ ಕೇಳಿರೋ ಹಾಗೆ ಶುಕ್ರವಾರ ಈ ರೀತಿ ಕೆಲಸಗಳೆಲ್ಲ ಮಾಡಬಾರ್ದು ಅಂತ ಇವತ್ತಿನಿಂದನೇ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಅದಾದ ನಂತರ ನಾಳೆ ತಿಂಡಿಗೆ ಅಂತ ತಡ್ನಿಕಾಳು ಮತ್ತು ಅಕ್ಕಿನ ನೆನೆ ಹಾಕ್ತಿದ್ದೀನಿ. ಸೊ ನಮ್ಮ ಕಡೆ ತಡ್ನಿಕಾಳು ಅಂತ ಕರೀತಾರೆ, ನಿಮ್ಮೂರ ಕಡೆ ಎಲ್ಲ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೊತ್ತಿದ್ದರೆ. ಸೊ ಅದಾದ ನಂತರ ಈ ಥರ ತಡ್ನಿಕಾಳು ಅಕ್ಕಿನ ಎರಡೂ ಸೇರಿ ನೆನೆ ಹಾಕ್ತಿದ್ದೀನಿ. ಇದು ಒಂದು 5 to 6 hours ನೆಂದರೆ ಸಾಕು. ನೈಟ್ ಇದನ್ನು ರುಬ್ಬಿಟ್ರೆ ನಾಳೆ ಒಳಗಡೆ ತುಂಬ ಚೆನ್ನಾಗಿ ಅಳ್ಳಿರುತ್ತೆ. ತೋಟದಿಂದ ಹಲಸಿನಣ್ಣು ಕೂಡ ಕಿತ್ಕೊಂಡ್ಬಂದಿದ್ರು. ಸೊ ಎಲ್ಲ ಕೆಲಸ ಮುಗಿಸಿ ಹಲಸಿನಣ್ಣು ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಎಲ್ಲ ಕೂತ್ಕೊಂಡು ಹಲಸಿನಣ್ಣು ತಿಂದ್ವಿ, ತುಂಬ ರುಚಿಯಾಗಿ ಕೂಡ ಇತ್ತು. ಅದಾದ ನಂತರ ನೆನೆ ಹಾಕಿದಂಥ ಅಕ್ಕಿ ಮತ್ತು ತಡ್ನಿಕಾಳು ಎರಡನ್ನೂ ಕೂಡ ಈ ರೀತಿ ಸಣ್ಣದಾಗಿ ರುಬ್ಬಿ ಇಡ್ತಿದ್ದೀನಿ. ಬೆಳಗ್ಗೆ ಏಳುವಷ್ಟರಲ್ಲಿ ಇದು ತುಂಬ ಚೆನ್ನಾಗಿ ಅಳ್ಳಿರುತ್ತೆ. ಈ ರೀತಿಯಾಗಿ ಸಣ್ಣದಾಗಿ ರುಬ್ಬಿ ಎತ್ತಿಡ್ತಿದ್ದೀನಿ. ನಾಳೆ ಶುಕ್ರವಾರ ಇರೋದ್ರಿಂದ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ಕ್ಲೀನ್ ಮಾಡಿ ಮಲಗ್ತೀನಿ. ಇಲ್ಲ ಅಂದರೆ ಬೆಳಿಗ್ಗೆ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಾದ ನಂತರ ಈ ಥರ ವಿಮ್ ಯೂಸ್ ಮಾಡಿ ಈ ಥರ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲಾಂದರೆ ಅದು ಸ್ವಲ್ಪ ಆಯ್ಲಿ ಥರ ಬಾಕ್ಸ್ ಎಲ್ಲ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ರೀತಿಯಾಗಿ ಒಂದು ಬಟ್ಟೆಯಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ. ಸೊ ನೈಟೇ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಡೋದ್ರಿಂದ ನನಗೂ ಒಂಥರ ಸಮಾಧಾನ. ಬೆಳಗ್ಗೆ ಎದ್ದು ಈ ರೀತಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನೈಟು ಗುರುವಾರ ನೈಟ್ ಹೊತ್ತೇ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಬಿಡ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಈ ರೀತಿ ಗುರುವಾರನೇ ಎಲ್ಲ ಆದಷ್ಟು ಕೆಲಸನ ಮಾಡ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಏಕೆಂದರೆ ಶುಕ್ರವಾರ ಬೆಳಗ್ಗೆ ಎದ್ದ ಕೂಡಲೇ ಪೂಜೆ ಮಾಡಬೇಕು. ನಾವು ವಾರ ಮಾಡೋದು ಕೂಡ ಶುಕ್ರವಾರನೇ. ಸೊ ಅದಕ್ಕೋಸ್ಕರ ಗುರುವಾರನೇ ಆದಷ್ಟು ಕೆಲಸಗಳೆಲ್ಲನೂ ಮಾಡ್ಕೊಬಿಡ್ತೀನಿ. ಈ ರೀತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟು ಮಲ್ಕೊಬಿಡ್ತೀನಿ. ಆದಷ್ಟು ಈ ರೀತಿ ಕೆಲಸಗಳೆಲ್ಲ ಗುರುವಾರನೇ ಮುಗಿಸ್ಕೊಬಿಡ್ತೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನಮಗೂ ಒಂಥರ ಸಮಾಧಾನ. ಇಲ್ಲ ಅಂದರೆ ಅಯ್ಯೋ ಇನ್ನೂ ಕೆಲಸ ಮಾಡಿಲ್ವಲ್ಲಪ್ಪ ಅಂತ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಎಷ್ಟೋ ಟೈಮ್ ಆದರೂ ಪರವಾಗಿಲ್ಲ ಅಂತ ನೈಟ್ ಹೊತ್ತು ಎಷ್ಟೊತ್ತಾದರೂ ಈ ರೀತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ನೋಡಿ ಫೈನಲ್ ಲುಕ್ ಈ ರೀತಿ ಇತ್ತು ನನ್ನದು ಅಡುಗೆ ಮನೆ. ಸೊ ಸ್ವಲ್ಪದ ಮಟ್ಟಿಗೆ ಸಮಾಧಾನ ಆಯಿತು. ಇಲ್ಲ ಅಂದರೆ ಬೆಳಗ್ಗೆ ಎದ್ದರೆ ತುಂಬ ಕಷ್ಟ ಆಗುತ್ತೆ.
ಅದಾದ ನಂತರ ಇದು ಮಳೆ ಸೀಸನ್ ಆಗಿರೋದ್ರಿಂದ ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು ಅಷ್ಟು ಚೆನ್ನಾಗಿ ಅನಿಸಲ್ಲ. ಏಕೆಂದರೆ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಮನೆಯಲ್ಲಿರೋರು ಎಲ್ಲ ಡರ್ಟಿಯಾಗಿ ಮಾಡೇ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಏನೂ ಮಾಡೋಂಗಿಲ್ಲ ಅಂತ ನಾವು ಕ್ಲೀನ್ ಮಾಡಿಕೊಳ್ಳೇಬೇಕು. ನಾನು ಬೆಳಿಗ್ಗೆ ಎದ್ದಾಗ 6 o'clock ಆಗಿತ್ತು. ಅದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಕೂಡ ಹಾಕ್ಕೊಂಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಮಟ್ಟಿಗೆ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಇಷ್ಟನ್ನು ಕೂಡ ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋತಿದ್ದೀನಿ. ನೋಡ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ತುಂಬ ಸಣ್ಣದಾಗಿ ರುಬ್ಕೊಳ್ಳಿ. ಅದಾದ ನಂತರ ಎಲ್ಲ ರುಬ್ಕೊಂಡಿದ್ದಂಥ ಮಸಾಲಾನ ನಾವು ರಾತ್ರಿ ರುಬ್ಬಿಟ್ಟಿದ್ದಂಥ ಈ ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೋಡ್ಬೋದು ನಾನು ಒಂದು 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಸೊ ನೀವು ಕೂಡ ಒಂದ್ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ನಾನು ಕೂಡ ಪೂಜೆ ಕೂಡ ಮುಗಿಸ್ಕೊಂಡೆ. ನೋಡ್ಬೋದು ಈ ರೀತಿಯಾಗಿ ಪೂಜೆನ ಮಾಡಿದೆ. ರಾತ್ರಿಯಿಂದ ಅಷ್ಟು ಕೆಲಸ ಮಾಡಿದ್ದಕ್ಕೆ ಬೆಳಿಗ್ಗೆ ಎದ್ದು ಇಷ್ಟು ಪೂಜೆ ಮಾಡಿದರೆ ತುಂಬ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ತುಂಬ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ನಾವು ಅಷ್ಟು ಕೆಲಸ ಮಾಡಿದರೂ ನಮಗೇನೋ ಆ ಥರ ಕೆಲಸ ಮಾಡ್ದೋ ಅಂತಲೇ ಅನಿಸಲ್ಲ. ಪೂಜೆ ಮಾಡಿದರೆ ಸಾಕು, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನೋಡ್ಬೋದು ದೋಸೆನ ಈ ರೀತಿಯಾಗಿ ಸಣ್ಣದಾಗಿ ತವ ಮೇಲೆ ಹಾಕಿ, ಇಲ್ಲ ಅಂದರೆ ಅದು ಸ್ವಲ್ಪ ಕಿತ್ತೋಗುತ್ತೆ. ಸೊ ನೋಡಿಕೊಂಡು ದೋಸೆನ ಮಾಡ್ಕೊಳ್ಳಿ. ಆದಷ್ಟು ನಿಧಾನವಾಗಿ ದೋಸೆನ ಹಾಕ್ಕೊಳ್ಳೋಕ್ಕೆ ನೋಡಿ. ತುಂಬ ರಫ್ಫಾಗಿ ದೋಸೆನ ಹಾಕ್ಕೊಳ್ಳೋಕೆ ಹೋದರೆ ಅದು ಕಿತ್ತೋಗ್ಬಿಡುತ್ತೆ. ಆಮೇಲೆ ದೋಸೆ ಅಷ್ಟು ಚೆನ್ನಾಗಿರಲ್ಲ. ಸೊ ಆದಷ್ಟು ಕಾದಿರೋ ಹಂಚ್ ಮೇಲೆ ನಿಧಾನವಾಗಿ ದೋಸೆನ ಹಾಕ್ಕೊಳ್ಳಿ. ಅದು ಬೇರೆ ದೋಸೆ ಆದರೆ ಪರವಾಗಿಲ್ಲ. ಇದು ತಡ್ನಿಕಾಳು ಇವೆಲ್ಲ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಫೋರ್ಸಾಗಿ ಹಾಕೋಕ್ಕೆ ಹೋದರೆ ದೋಸೆನ ಕಿತ್ತೋಗ್ಬಿಡುತ್ತೆ. ಸೊ ಆದಷ್ಟು ನಿಧಾನವಾಗಿ ಈ ರೀತಿ ದೋಸೆನ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ತವಾಯಿಂದ ಹೇಳ್ತಿದೆ ಅಂತ. ನನಗೂ ಸ್ವಲ್ಪ ಮಟ್ಟಿಗೆ ಭಯ ಆಗಿತ್ತು ಎಲ್ಲಿ ದೋಸೆ ಕಿತ್ತೋಗ್ಬಿಡುತ್ತೆ ಅಂತ. ಬಟ್ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ದೋಸೆ ಬರ್ತಿತ್ತು. ಇದನ್ನು ನಮ್ಮಮ್ಮ ಸ್ಕೂಲ್ ಟೈಮಲ್ಲಿ ಇರಬೇಕಾದ್ರೆ ಮಾಡಿಕೊಡ್ತಿದ್ರು. ನಮಗೆ ಇದ್ರ ಜೊತೆ ಚಟ್ನಿ ಏನೂ ಬೇಕಾಗಿರಲಿಲ್ಲ, ಹಾಗೆ ತಿಂದುಬಿಡ್ತಿದ್ವಿ. ಸೊ ಗಾಯ್ಸ್, ಟ್ರಸ್ಟ್ ಮೀ, ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮನೇಲಿ ಮಕ್ಕಳು ಪ್ಲೇನ್ ದೋಸೆ ತಿನ್ನಲ್ಲ ಅಂದರೆ ಈ ರೀತಿ ಕೂಡ ನೀವು ಮಾಡಿಕೊಡ್ಬೋದು. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಬಳಸಿದ್ದೀನಿ. ನೀವು ಒಂದು ಸ್ವಲ್ಪ ಕಡಿಮೆ ಹಸಿಮೆಣ್ಸಿನ್ಕಾಯಿನ ಬಳಸಿ, ಏಕೆಂದರೆ ಖಾರ ಅಂತ ಮಕ್ಕಳು ತಿಂದೇ ಹೋಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.